ಕಾಂತಾರ ಚಾಪ್ಟರ್ 1 ಸಿನಿಮಾ ತಂಡಕ್ಕೆ ಮತ್ತೊಂದು ಆಘಾತವಾಗಿದೆ. ಅದ್ಯಾಕೋ ಗೊತ್ತಿಲ್ಲ, ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗಿನಿಂದನೂ ಒಂದಲ್ಲ ಒಂದು ಅಹಿತಕರ ಘಟನೆಗಳು ನಡೀತಾನೆ ಇದೆ. ನಾವೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಅಂದ್ರೆ ಮೇ 12ರಂದು ಸಾವನ್ನಪ್ಪಿದ್ದ ಕಾಮಿಡಿ ಕಿಲಾಡಿಯ ವಿನ್ನರ್ ಆಗಿದ್ದಂತ ರಾಕೇಶ್ ಪೂಜಾರಿ ಸಾವಿನ ದುಃಖ ಮಾಸುವ ಮುನ್ನವೇ ಮತ್ತೊಂದು ಕಲಾವಿದನ ಸಾವಾಗಿದೆ. ಅದು ಹೃದಯಘಾತದಿಂದಲೇ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ, ನಾನು ರಂಜಿತಾ ರೇವಣ್ಣ. ಕಾಂತಾರ ಮೂವಿ 2022ರಲ್ಲಿ ರಿಲೀಸ್ ಆಗುತ್ತೆ. ನಂತರ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣುತ್ತೆ. ಅದಾದ ನಂತರ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಮತ್ತು ಶೂಟಿಂಗ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಈ ಶೂಟಿಂಗ್ ಸ್ಟಾರ್ಟ್ ಆದಾಗಿನಿಂದನೂ ಕೂಡ 3 ಸಾವುಗಳಾಗಿದೆ. ಏನು ಮೇ 6ರಂದು ಕಪಿಲ್ ಅನ್ನೋ ಒಂದು ಕಿರಿಯ ಕಲಾವಿದ ನೀರಿನಲ್ಲಿ ಈಜಲು ಹೋಗಿ ಸಾವನ್ನಪ್ತಾರೆ. ನಂತರ ಅದಾಗಿ ಒಂದು ವಾರದಲ್ಲೇ ಕಾಮಿಡಿ ಕಿಲಾಡಿಯ ವಿನ್ನರ್ ಆಗಿರುವಂತ ರಾಕೇಶ್ ಪೂಜಾರಿ ಹೃದಯಘಾತದಿಂದ ಸಾವನ್ನಪ್ತಾರೆ. ಇನ್ನು ಕೇವಲ 34 ವರ್ಷ ವಯಸ್ಸಾಗಿರುತ್ತೆ ರಾಕೇಶ್ ಪೂಜಾರಿ ಅವರಿಗೆ. ಇನ್ನು ಇದು ಕರೆಕ್ಟ್ ಆಗಿ ಅಂದ್ರೆ ಇವತ್ತಿಗೆ 1 ತಿಂಗಳು ನಾಳೆಗೆ ಅವರು ಸಾವನ್ನಪ್ಪಿ ಇನ್ನು ಅವರ ಸಾವಿನ ದುಃಖವೇ ಮಾಸಿಲ್ಲ. ಆಗ್ಲೇ ಮತ್ತೊಂದು ಹಿರಿಯ ಒಂದು ಕಲಾವಿದ ಏನು ಕೇರಳ ಮೂಲದ ವಿಜು ವಿಕೆ ಎಂಬುವರು ನಿನ್ನೆ ಶೂಟಿಂಗ್ಗೆ ಅಂತ ಆಗುಂಬೆ ಹೋಮ್ ಸ್ಟೇನಲ್ಲಿ ಸ್ಟೇ ಇರ್ತಾರೆ, ಶೂಟಿಂಗ್ಗೆ ಪಾಲ್ಗೊಳ್ಳಲು ಅಂತ. ಇದ್ದಕ್ಕಿದ್ದಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ಅವ್ರನ್ನ ಹಾಸ್ಪಿಟ್ಲ್ಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ದಾರಿ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ. ಈ ರೀತಿಯಾಗಿ ಸತತವಾಗಿ 3 ಜನ ಸಾವನ್ನಪ್ಪಿದ್ದಾರೆ. ಯಾಕೆ ಈ ರೀತಿಯಾಗಿ ಒಂದಾದ ಮೇಲೆ ಒಂದು ಸಾವುಗಳಾಗ್ತಾ ಇದೆ? ಇನ್ನು ಅಂದ್ರೆ ಇದನ್ನ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದೈವದ ಸೂಚನೆ ಏನಾದ್ರೂ ಕೂಡ ಇದೆಯಾ, ಅಥವಾ ಶೂಟಿಂಗ್ ನಲ್ಲಿ ಏನಾದ್ರೂ ತಪ್ಪಾಗ್ತಾ ಇದೆಯಾ? ಯಾಕೆ ಹೀಗೆ? ಯಾಕೆಂತ ಹೇಳಿದ್ರೆ ಇನ್ನು ಒಂದು ಕಲಾವಿದ ಸಾವನ್ನಪ್ಪಿದ್ದಾರೆ ಹೃದಯಘಾತದಿಂದ, ಅದೇ ರೀತಿನಲ್ಲಿ ಈ ಕಲಾವಿದನು ಕೂಡ ಹೃದಯಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳಿದ್ರೆ ಏನಾಗ್ತಾ ಇದೆ? ಹಾಗಾದ್ರೆ ಏನಾದ್ರೂ ಅಡೆತಡೆಗಳೇನಾದ್ರೂ ಉಂಟಾಗ್ತಾ ಇದೆಯಾ? ಈ ಬಗ್ಗೆ ರಿಷಬ್ ಶೆಟ್ಟಿ ಅವರು ಮೊದಲು ಸಾವೇನಾಗಿರುತ್ತೆ, ಸಾವಾದ ನಂತರ ರಿಷಬ್ ಶೆಟ್ಟಿ ಅವರು ದೈವದ ಮೊರೆಯನ್ನ ಕೂಡ ಹೋಗ್ತಾರೆ. ಮುಂಚೆ ಒಂದ್ಸಲ ದೈವಕ್ಕೆ ಪೂಜೆಯನ್ನ ಮಾಡ್ಲಿಕ್ಕೆ ಹೋದಾಗ ರಿಷಬ್ ಶೆಟ್ಟಿ ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುತ್ತೆ. ಸೊ ಇದಾದ ನಂತರ ಎಲ್ಲಾ ವಿಘ್ನಗಳನ್ನ ತಡೆದು ಅದನ್ನ ಮೆಟ್ಟಿ ನಿಂತು ರಿಷಬ್ ಶೆಟ್ಟಿ ಅವರು ಚಾಪ್ಟರ್ 1 ಸಿನಿಮಾದ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ಶೂಟಿಂಗ್ ನಲ್ಲಿ ಆಗಿಲ್ಲ, ಶೂಟಿಂಗ್ ಆದ ನಂತರ ಅಥವಾ ಶೂಟಿಂಗ್ ಇಂತ ಮುಂಚೆ ಈ ರೀತಿಯಾಗಿ ಒಬ್ಬೊಬ್ರು ಸಾವನ್ನಪ್ತಿದ್ದಾರೆ. ಬಟ್ ಆದ್ರೆ ಒಂದ್ ರೀತಿಯಾಗಿ ಇದು ಭಯ ಹುಟ್ಟಿಸ್ತಾ ಇದೆ ಮತ್ತು ಪ್ರಶ್ನೆಗಳನ್ನ ಹುಟ್ಟಿಸ್ತಾ ಇರುವಂತದ್ದು. ಏನಿರ್ಬೋದು? ಯಾವ ಕಾರಣಕ್ಕಾಗಿ ಇಷ್ಟು ಕಲಾವಿದರು ಸಾವನ್ನಪ್ಪಿದ್ದಾರೆ, ಅದು ಹೃದಯಘಾತದಿಂದ ಸಾವನ್ನಪ್ತಿದ್ದಾರೆ? ಬಹಳಷ್ಟು ಬೇಸರವನ್ನ ತರ್ತಾ ಇದೆ. ಈಗ ಗೊತ್ತಿಲ್ಲ, ಸದ್ಯಕ್ಕೆ ಏನು ವಿಜು ವಿಕೆ ಅವರಿದ್ರು, ಅವರ ಕಾರ್ಯಗಳನ್ನ ಮಾಡಲು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗ ರಿಷಬ್ ಶೆಟ್ಟಿ ಆಗಿರ್ಬೋದು ಮತ್ತು ಅವರ ಚಿತ್ರತಂಡ ಏನಿದೆ ಎಲ್ಲರೂ ಕೂಡ ಈಗ ಆಗುಂಬೆ ಹತ್ರ ಅಂದ್ರೆ ಆಗುಂಬೆಯಲ್ಲಿ ಇರುವಂತದ್ದು. ಬಟ್ ಆದ್ರೆ ಹೀಗೆ ಒಂದ್ ರೀತಿಯಾಗಿ ಆಶ್ಚರ್ಯಕರವಾಗಿ ಅಥವಾ ಯಾಕೆ ಈ ರೀತಿ ಘಟನೆಗಳಾಗ್ತಾ ಇದೆ ಅನ್ನೋದು ಇವತ್ತಿಗೂ ಕೂಡ ಗೊತ್ತಾಗ್ತಿಲ್ಲ. ಅದನ್ನ ನಾನು ಆಗ್ಲೇ ಹೇಳ್ದಾಗೆ ಬಹಳಷ್ಟು ಮಂದಿ ಬಹಳಷ್ಟು ರೀತಿಯಲ್ಲಿ ಹೇಳ್ತಿದ್ದಾರೆ. ದೈವದ ಸೂಚನೆ ಏನಾದ್ರೂ ಇರ್ಬೋದು, ಅಥವಾ ಏನಾದ್ರೂ ಎಚ್ಚರಿಕೆಯನ್ನ ದೈವ ಕೊಡ್ತಾ ಇದೆಯಾ ಅಂತ. ಬಟ್ ಈ ರೀತಿಯಾಗಿ ಒಂದು ದೈವದ ಚಿತ್ರಗಳನ್ನ ಮಾಡ್ಬೇಕಿದ್ರೆ ಅಥವಾ ಅದನ್ನ ನಾಟಕಗಳನ್ನ ಮಾಡ್ಬೇಕಿದ್ರೆ ಬಹಳಷ್ಟು ಎಚ್ಚರಿಕೆಯನ್ನ ಕೂಡ ಇರಬೇಕು. ಇದೆಲ್ಲವೂ ಕೂಡ ಅಕಸ್ಮಾತ್ ಆಗಿ ಆಗ್ತಾ ಇದೆಯಾ ಅಥವಾ ಈ ಹಿಂದೆ ಏನಾದ್ರೂ ಕಾರಣ ಇದೆಯಾ? ಇದೆಲ್ಲವೂ ಕೂಡ ಗೊತ್ತಾಗ್ತಿಲ್ಲ, ಪ್ರಶ್ನೆಯಾಗಿ ಉಳಿದಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.